ಪ್ರೇಮಿಗಳಿಗೆ ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿ ಸಿಕ್ಕಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಮ್ಯಾಚ್ಗೆ ರಾಜ್ಯ ಸರ್ಕಾರ ಅಸ್ತು ಎಂದಿದೆ. ಸುವರ್ಣಸೌಧದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಗೃಹ ಇಲಾಖೆಗೆ ಜವಾಬ್ದಾರಿ ನೀಡಿ ಪಂದ್ಯಾವಳಿಗೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಪುನಃ ವರದಿ ಶಿಫಾರಸು ಅಳವಡಿಸಿಕೊಂಡು ಕ್ರಿಕೆಟ್ ಪಂದ್ಯ ನಡೆಸೋದಕ್ಕೆ ಇದೀಗ ರಾಜ್ಯ ಸರ್ಕಾರ ಅನುಮತಿ ನೀಡಿದೆ. ಪಂದ್ಯಾವಳಿ ವೇಳೆ ಭದ್ರತೆ ಒದಗಿಸುವ ಬಗ್ಗೆಯೂ ಕೂಡ ಈ ವೇಳೆ ಚರ್ಚೆಯಾಗಿದೆ. ಗೃಹ ಇಲಾಖೆ ಜೊತೆಗೆ ಕೆಎಸ್ಸಿಎ ಚರ್ಚಿಸಬೇಕೆಂದು ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ನಿಜಕ್ಕೂ ಕೂಡ ಆರ್ಸಿಬಿ ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸ್. ಸಂಪುಟ ಸಭೆಯಲ್ಲಿ ಏನೆಲ್ಲ ವಿಚಾರ ಚರ್ಚೆಯಾಗಿದೆ? ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂತಾರಾಷ್ಟ್ರೀಯ ಮ್ಯಾಚ್ಗಳನ್ನ IPL ಸೇರಿದಂತೆ ಎಲ್ಲ ಮ್ಯಾಚ್ಗಳನ್ನ ಆಡಿಸಬೇಕಾ ಬೇಡವಾ ಅನ್ನೋ ಬಗ್ಗೆ ಒಂದಷ್ಟು ಸುದೀರ್ಘ ಚರ್ಚೆ. 11 ಮಂದಿ ಕಾಲ್ತುಳಿತದಿಂದ ಸಾವನ್ನಪ್ಪಿದ ಬಳಿಕ ಅಂತಾರಾಷ್ಟ್ರೀಯ ಮ್ಯಾಚ್ಗಳನ್ನ ಮತ್ತು IPL ಮ್ಯಾಚ್ಗಳನ್ನ ಇಲ್ಲಿ ನಡೆಸಬಾರದು ಅಂತ ಹೇಳಿ ತೀರ್ಮಾನ ಆಗಿತ್ತು. ಆದರೆ ಇದೀಗ ಸರ್ಕಾರದ ಮೇಲೆ ಒತ್ತಡ ಬಂದ ಹಿನ್ನೆಲೆಯಲ್ಲಿ ಕುನ್ನಾ ವರದಿಯನ್ನ ಶಿಫಾರಸುಗಳನ್ನ ಅಳವಡಿಸಿಕೊಂಡು ಮ್ಯಾಚ್ ಆಡಿಸೋದಕ್ಕೆ ಅನುಮತಿಯನ್ನ ನೀಡಬೇಕು ಅಂತ ಹೇಳಿ ಇದೀಗ ಚರ್ಚೆಯಾಗಿದೆ. ಗೃಹ ಇಲಾಖೆಗೆ ಈ ಒಂದು ಜವಾಬ್ದಾರಿಯನ್ನ ನೀಡಲಾಗಿದೆ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಮತ್ತು ಗೃಹ ಇಲಾಖೆ ಇಬ್ಬರು ಕೂಡ ಕೂತು ಚರ್ಚೆಯನ್ನ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಿದ್ದಾರೆ. ಅಂದ್ರೆ ಷರತ್ತುಬದ್ಧ ಆಟಗಳನ್ನ ಆಡಿಸೋದಕ್ಕೆ ಇದೀಗ ಸರ್ಕಾರ ಅನುಮತಿಯನ್ನ ನೀಡಿರೋದ್ರಿಂದಾಗಿ ಅಲ್ಲಿ ಕುನಾ ವರದಿ ಒಂದಷ್ಟು ಶಿಫಾರಸು ಮಾಡಿತ್ತು. ಹೇಗೆ ಗೇಟ್ಗಳನ್ನ ವಿಸ್ತರಣೆ ಮಾಡಬೇಕು ಮತ್ತು ಫೈರ್ ಎಕ್ಸ್ಟಿಂಗ್ವಿಷ್ ಸೇರಿದಂತೆ ಈ ಸೂಕ್ತ ಭದ್ರತಾ ಕ್ರಮಗಳನ್ನ ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋ ಬಗ್ಗೆ ಒಂದು SOP ಯನ್ನು ಕೂಡ ನೀಡಲಾಗಿತ್ತು. ಆ SOP ಗಳನ್ನ KCA ಪಾಲನೆ ಮಾಡ್ತಿದ್ಯಾ ಇಲ್ಲ ಅನ್ನೋ ಬಗ್ಗೆ ಕೂಡ ಖಚಿತಪಡಿಸಿಕೊಂಡು ಮುಂದಿನ ತೀರ್ಮಾನವನ್ನ ಗೃಹ ಇಲಾಖೆ ತೆಗೆದುಕೊಳ್ಳಲಿಕ್ಕಿದೆ. ಗೃಹ ಇಲಾಖೆಯ ಒಂದು ಮುತುವರ್ಜಿಯಲ್ಲಿ ಅಥವಾ ಅದರ ಪರಿಶೀಲನೆ ನಡೆಸಿದ ಬಳಿಕ ಮುಂದಿನ ಮ್ಯಾಚ್ ಗಳನ್ನ ಹೇಗೆ ಆಡಿಸಬೇಕು ಅನ್ನೋ ಬಗ್ಗೆ ಒಂದು ಅಂತಿಮ ತೀರ್ಮಾನವಾಗುತ್ತೆ. ಸದ್ಯಕ್ಕಂತೂ ಕ್ಯಾಬಿನೆಟ್ ಇವತ್ತು ಕ್ರಿಕೆಟ್ ಪ್ರಿಯರಿಗೆ ಸಿಹಿ ಸುದ್ದಿಯನ್ನ ನೀಡಿದೆ. ಅಂತಾರಾಷ್ಟ್ರೀಯ ಮ್ಯಾಚ್ ಗಳನ್ನ ಇಲ್ಲಿ ಆಡಿಸಲೇಬೇಕಂತ ಒಂದು ವಾತಾವರಣ ಇರೋದ್ರಿಂದಾಗಿ ಮತ್ತು ಬೇರೆ ಯಾವುದೇ ರೀತಿಯ ಕ್ರಿಕೆಟ್ ಸ್ಟೇಡಿಯಂ ಬೆಂಗಳೂರು ಮತ್ತೆ ಉಳಿದ ಭಾಗದಲ್ಲಿ ಇಲ್ಲ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು IPL ಮ್ಯಾಚ್ಗಳನ್ನು ಸೇರಿದಂತೆ ಉಳಿದ ಎಲ್ಲ ಅಂತಾರಾಷ್ಟ್ರೀಯ ಮ್ಯಾಚ್ಗಳನ್ನು ಕೂಡ ಆಡೋದಕ್ಕೆ ಷರತ್ತುಬದ್ಧ ಅನುಮತಿಯನ್ನ ನೀಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಶುಭ. ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ. ಬಗ್ಗೆಯೂ ಕೂಡ ಈ ವೇಳೆ ಚರ್ಚೆಯಾಗಿದೆ. ಗೃಹ ಇಲಾಖೆ ಜೊತೆಗೆ KSCA ಚರ್ಚಿಸಬೇಕೆಂದು ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ನಿಜಕ್ಕೂ ಕೂಡ ಆರ್ಸಿಬಿ ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸ್. ಸಂಪುಟ ಸಭೆಯಲ್ಲಿ ಏನೆಲ್ಲ ವಿಚಾರ ಚರ್ಚೆಯಾಗಿದೆ? ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂತಾರಾಷ್ಟ್ರೀಯ ಮ್ಯಾಚ್ಗಳನ್ನ IPL ಸೇರಿದಂತೆ ಎಲ್ಲ ಮ್ಯಾಚ್ಗಳನ್ನ ಆಡಿಸಬೇಕಾ ಬೇಡವಾ ಅನ್ನೋ ಬಗ್ಗೆ ಒಂದಷ್ಟು ಸುದೀರ್ಘ ಚರ್ಚೆ. 11 ಮಂದಿ ಕಾಲ್ತುಳಿತದಿಂದ ಸಾವನ್ನಪ್ಪಿದ ಬಳಿಕ ಅಂತಾರಾಷ್ಟ್ರೀಯ ಮ್ಯಾಚ್ಗಳನ್ನ ಮತ್ತು IPL ಮ್ಯಾಚ್ಗಳನ್ನ ಇಲ್ಲಿ ನಡೆಸಬಾರದು ಅಂತ ಹೇಳಿ ತೀರ್ಮಾನ ಆಗಿತ್ತು. ಆದರೆ ಇದೀಗ ಸರ್ಕಾರದ ಮೇಲೆ ಒತ್ತಡ ಬಂದ ಹಿನ್ನೆಲೆಯಲ್ಲಿ ಕುನ್ನಾ ವರದಿಯನ್ನ ಶಿಫಾರಸುಗಳನ್ನ ಅಳವಡಿಸಿಕೊಂಡು ಮ್ಯಾಚ್ ಆಡಿಸೋದಕ್ಕೆ ಅನುಮತಿಯನ್ನ ನೀಡಬೇಕು ಅಂತ ಹೇಳಿ ಇದೀಗ ಚರ್ಚೆಯಾಗಿದೆ. ಗೃಹ ಇಲಾಖೆಗೆ ಈ ಒಂದು ಜವಾಬ್ದಾರಿಯನ್ನ ನೀಡಲಾಗಿದೆ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಮತ್ತು ಗೃಹ ಇಲಾಖೆ ಇಬ್ಬರು ಕೂಡ ಕೂತು ಚರ್ಚೆಯನ್ನ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಿದ್ದಾರೆ. ಅಂದ್ರೆ ಷರತ್ತುಬದ್ಧ ಆಟಗಳನ್ನ ಆಡಿಸೋದಕ್ಕೆ ಇದೀಗ ಸರ್ಕಾರ ಅನುಮತಿಯನ್ನ ನೀಡಿರೋದ್ರಿಂದಾಗಿ ಅಲ್ಲಿ ಕುನಾ ವರದಿ ಒಂದಷ್ಟು ಶಿಫಾರಸು ಮಾಡಿತ್ತು. ಹೇಗೆ ಗೇಟ್ಗಳನ್ನ ವಿಸ್ತರಣೆ ಮಾಡಬೇಕು ಮತ್ತು ಫೈರ್ ಎಕ್ಸ್ಟಿಂಗ್ವಿಷ್ ಸೇರಿದಂತೆ ಈ ಸೂಕ್ತ ಭದ್ರತಾ ಕ್ರಮಗಳನ್ನ ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋ ಬಗ್ಗೆ ಒಂದು SOP ಯನ್ನು ಕೂಡ ನೀಡಲಾಗಿತ್ತು. ಆ SOP ಗಳನ್ನ KCA ಪಾಲನೆ ಮಾಡ್ತಿದ್ಯಾ ಇಲ್ಲ ಅನ್ನೋ ಬಗ್ಗೆ ಕೂಡ ಖಚಿತಪಡಿಸಿಕೊಂಡು ಮುಂದಿನ ತೀರ್ಮಾನವನ್ನ ಗೃಹ ಇಲಾಖೆ ತೆಗೆದುಕೊಳ್ಳಲಿಕ್ಕಿದೆ. ಗೃಹ ಇಲಾಖೆಯ ಒಂದು ಮುತುವರ್ಜಿಯಲ್ಲಿ ಅಥವಾ ಅದರ ಪರಿಶೀಲನೆ ನಡೆಸಿದ ಬಳಿಕ ಮುಂದಿನ ಮ್ಯಾಚ್ ಗಳನ್ನ ಹೇಗೆ ಆಡಿಸಬೇಕು ಅನ್ನೋ ಬಗ್ಗೆ ಒಂದು ಅಂತಿಮ ತೀರ್ಮಾನವಾಗುತ್ತೆ. ಸದ್ಯಕ್ಕಂತೂ ಕ್ಯಾಬಿನೆಟ್ ಇವತ್ತು ಕ್ರಿಕೆಟ್ ಪ್ರಿಯರಿಗೆ ಸಿಹಿ ಸುದ್ದಿಯನ್ನ ನೀಡಿದೆ. ಅಂತಾರಾಷ್ಟ್ರೀಯ ಮ್ಯಾಚ್ ಗಳನ್ನ ಇಲ್ಲಿ ಆಡಿಸಲೇಬೇಕಂತ ಒಂದು ವಾತಾವರಣ ಇರೋದ್ರಿಂದಾಗಿ ಮತ್ತು ಬೇರೆ ಯಾವುದೇ ರೀತಿಯ ಕ್ರಿಕೆಟ್ ಸ್ಟೇಡಿಯಂ ಬೆಂಗಳೂರು ಮತ್ತೆ ಉಳಿದ ಭಾಗದಲ್ಲಿ ಇಲ್ಲ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು IPL ಮ್ಯಾಚ್ಗಳನ್ನು ಸೇರಿದಂತೆ ಉಳಿದ ಎಲ್ಲ ಅಂತಾರಾಷ್ಟ್ರೀಯ ಮ್ಯಾಚ್ಗಳನ್ನು ಕೂಡ ಆಡೋದಕ್ಕೆ ಷರತ್ತುಬದ್ಧ ಅನುಮತಿಯನ್ನ ನೀಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಶುಭ. ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.